ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದೀಗ ಕನ್ನಡದಲ್ಲಿ ಸದ್ದು ಮಾಡುತ್ತಿರುವಂತಹ ಸಿನಿಮಾ ಎಂದರೆ ಅದು ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾ. ಕರಾವಳಿ ಸಿನಿಮಾದ ಟ್ರೈಲರ್ ಲಾಂಚ್ ಇವೆಂಟ್ ಮೊನ್ನೆ ಅಷ್ಟೇ ನಡೆದಿದ್ದು ತುಂಬಾ ಆಕ್ರೋಶ ಹಾಗೂ ಗೊಂದಲಕ್ಕೂ ಕೂಡ ಕಾರಣವಾಯಿತು. ಇಂತಹ ಒಂದು ಗೊಂದಲಕ್ಕೆ ಕಾರಣವೇನೆಂದರೆ ಅಭಿಮಾನಿಗಳು ಹೇಳುತ್ತಿರುವುದು ನಟ ಪ್ರಜ್ವಲ್ ದೇವರಾಜ್ ಅವರ ಧ್ವನಿಯನ್ನು ಈ ಒಂದು ಟ್ರೇಲರ್ನಲ್ಲಿ ಮಾಡಿಲ್ಲ ಎಂದು ಹೇಳಿದ್ದಾರೆ. ಆದರೆ ವೀಕ್ಷಕರೇ, ಈ ಎಲ್ಲ ಗೊಂದಲಕ್ಕೆ ಸ್ವತಃ ಪ್ರಜ್ವಲ್ ದೇವರಾಜ್ ಅವರು ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದು, ನನ್ನ ಸಂಭಾವನೆಯನ್ನು ಪೂರ್ಣವಾಗಿ ನೀಡದಿರುವುದು ಮತ್ತು ಟ್ರೇಲರ್ನಲ್ಲಿ ನನ್ನ ಧ್ವನಿಯನ್ನು ಬಳಸದಿರುವ ಕಾರಣದಿಂದಾಗಿ ನಾನು ಕರಾವಳಿ ಚಿತ್ರದ ಟ್ರೇಲರ್ ಬಿಡುಗಡೆ ಸಮಾರಂಭಕ್ಕೆ ಬಂದಿರಲಿಲ್ಲ. ನನಗೆ ಮುಂಚೆಯೇ ತಿಳಿಸಿದ್ದರೆ ನಾನು ಟ್ರೇಲರ್ ಡಬ್ಬಿಂಗ್ ಮಾಡಿಕೊಡುತ್ತಿದ್ದು, ಸಿನಿಮಾ ಬಿಡುಗಡೆಗೂ ಇನ್ನೂ ಸಮಯವಿದೆ, ಆಗ ನನ್ನ ಸಂಭಾವನೆಯ ಬಗ್ಗೆ ಮಾತನಾಡಿಕೊಳ್ಳಬಹುದಿತ್ತು ಎಂದು ಪ್ರಜ್ವಲ್ ದೇವರಾಜ್ ಅವರು ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.